Hello, my dear students. ನಾನು ಪವನ್ ಸರ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನ ರೇಷಿಯೋ ಚಾಪ್ಟರ್ನ ಕ್ವಶನ್ ನಂಬರ್ 7. ಈ ಕ್ವಶನ್ ನಿಮಗೆ ನಿಮ್ಮ ಸೀನಿಯರ್ಸ್ಗೆ 2019 KUD 7 ಮಾರ್ಕ್ಸಿಗೆ ಕೇಳಿದಂತ ಕ್ವಶನ್ ಏನಪ್ಪಾ ಅಂತಂದ್ರೆ ದ ಮಂತ್ಲಿ ಇನ್ಕಮ್ ಆಫ್ A and B ಆರ್ ಇನ್ ದ ರೇಷಿಯೋ ಆಫ್ 9:7. 9:7 ಅದರಿ ಮಂತ್ಲಿ ಇನ್ಕಮ್ ರೇಷಿಯೋ ಆಫ್ ಎ ಮತ್ತು ಬಿ ಅಂಡ್ ದಟ್ ಆಫ್ ಬಿ ಅಂಡ್ ಸಿ ಇನ್ ದ ರೇಷಿಯೋ ಆಫ್ 3:2. ಬಿ ಮತ್ತು ಸಿ ದ ರೇಷಿಯೋ ಏನದರಿ 3:2 ಅದ. ಸೊ ಇಫ್ ಒಂದು ವೇಳೆ 10% ಆಫ್ ಎಸ್ ಇನ್ಕಮ್ ಅಂದ್ರ 10% ಆಫ್ ಎಸ್ ಇನ್ಕಮ್ ಅಂದ್ರ ಏನ ಒಟ್ಟು ಇನ್ಕಮ್ ಒಳಗ 10% ಮಾತ್ರ 10% ಆಫ್ ಎಸ್ ಇನ್ಕಮ್ ಎಕ್ಸೀಡ್ಸ್ ಅಂದ್ರೆ ಹೆಚ್ಚಿಗೆ ಆಗುವುದು. ಎಕ್ಸೀಡ್ಸ್ 15% ಆಫ್ ಸಿಸ್ ಇನ್ಕಮ್ ಅಂದ್ರೆ ಎಸ್ ಇನ್ಕಮ್ ಒಳಗ 10% ಮಾತ್ರ ಅಂದ್ರೆ 10% ಆಫ್ ಏಸ್ ಇನ್ಕಮ್ ಅಲ್ಲಿ 15% ಆಫ್ ಸಿಸ್ ಇನ್ಕಮ್. ಸೀಸ್ ಇನ್ಕಮ್ 15% ಮಾಡಿದ್ರೆ ಸೊ 15% ಮಾಡಿದ್ರೆ ಇಷ್ಟು ಬರ್ತಂತ ತಿಳ್ಕೊರಿ. ಸೊ 10% ಆಫ್ ಏಸ್ ಇನ್ಕಮ್ ಒಳಗ 15% ಆಫ್ ಸೀಸ್ ಇನ್ಕಮ್ ಕಳೆದ್ರ ಎಷ್ಟು ಬರ್ತಂತ್ರಿ ಡಿಫರೆನ್ಸ್ ಫಿಗರ್ ಬೈ ರೂಪೀಸ್ 54 ರೂಪೀಸ್ ಬರ್ತದ. 54 ರೂಪೀಸ್ ಬರ್ತದ್ರಿ. ಸೊ ಫೈಂಡ್ ದ ಇನ್ಕಮ್ ಆಫ್ ಆಲ್ ಅಂತ ಕೇಳ್ತದೇನಲ್ಲಿ. ಅಂದ್ರೆ ಅರ್ಥ ಇಷ್ಟೇ, ಒಟ್ಟಿಲ್ಲಿ 3 ಮಂದಿ ರೇಷಿಯೋ ಕೊಟ್ಟಿದ್ದಾನ್ರಿ. ದ ಮಂತ್ಲಿ ಇನ್ಕಮ್ ಆಫ್ A and B are in the ratio of 9:7 ಆದ್ರೆ and that of B and C are in the ratio of 3:2 ಆದ್ರೆ if 10% ಆಫ್ ಏಸ್ ಇನ್ಕಮ್ ಅಂದ್ರೆ ಏನ 10% ಇನ್ಕಮ್ ಒಳಗ ಸಿ ದ 15% ಇನ್ಕಮ್ ಕಳೆದ್ರೆ ಎಷ್ಟು ಡಿಫರೆನ್ಸ್ ಬರ್ತದ್ರಿ 54 ರೂಪೀಸ್ ಡಿಫರೆನ್ಸ್ ಬರ್ತದ. ಹಾಗಾದ್ರೆ ಫೈಂಡ್ ದ ಇನ್ಕಮ್ ಆಫ್ ಆಲ್ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಸೊ ಫೈಂಡ್ ದ ಇನ್ಕಮ್ ಆಫ್ ಆಲ್. ಸೊ ಮೊದಲಿಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕ್ರಿ. ಸೊ ಗಿವನ್ ಇನ್ಫಾರ್ಮೇಶನ್ ಇಸ್ ಅ solution. Given A and B, sorry, monthly income ratio of A and B is equal to 9:7. ಅದೇ ರೀತಿ ಮಂತ್ಲಿ ಇನ್ಕಮ್ ರೇಷಿಯೋ ಆಫ್ ಬಿ ಅಂಡ್ ಸಿ 3:2. ಈ ಒಂದು ಎರಡು ಕೇಸ್ನಲ್ಲಿ ಬಿ ಕಾಮನ್ ಇದ್ದಾನೆ. ಬಿ ಇಬ್ರು ಕಾಮನ್ ಅಂದ್ರೆ ಬಿ ಎರಡು ಕೇಸ್ ಕಾಮನ್ ಇದ್ದಾನೆ. ಸೊ ಇಲ್ಲಿ ಬಿ ರೇಷಿಯೋ ಏನಂದ್ರೆ 3 ಅದ. ಸೊ 3ನ ಇದಕ್ಕೆ ಗುಣಿಸ್ರಿ 1ನೇ ರೇಷಿಯೋಗೆ. ಇಲ್ಲಿ 7 ಅನ್ನ 2ನೇ ರೇಷಿಯೋಗೆ ಗುಣಿಸ್ರಿ. ಸೊ 3 into 9 ಅದೇ ರೀತಿ 3 into 7 ಲೈಕ್ ವೈಸ್ 7 into 3 7 into 2 ಈ ತರ ಗುಣಿಸ್ಬೇಕ್ರಿ. ಸೊ ಇನ್ both the ratio B is common. So first ratio is multiplied by 3 and second ratio is multiplied by 7 and so we get so 3 into 9 is to be is equal to 3 9s are 3 9 27 3 7 3 7 21
ಅದೇ ರೀತಿ ಬಿ ಇಷ್ಟು ಸಿ 7 ಮೂರ್ಲೆ 21 7 14. ಸೊ ದೇರ್ ಫೋರ್ ಎ ಇಷ್ಟು ಬಿ ಇಷ್ಟು ಸಿ ಇಸ್ ಈಕ್ವಲ್ ಟು 27 ಇಷ್ಟು 21 ಇಷ್ಟು 14. ಸೊ ಇಲ್ಲಿ ಸಿಂಪ್ಲಿಫೈ ಆಗತ್ತೆ ನೋಡ್ರಿ. 3 27 3 21, ಬಟ್ ಇದು 3 ಮಗಿ ಹೋಗೋದಿಲ್ಲ. ಸೊ 27 ಇಷ್ಟು 21 ಇಷ್ಟು 14. ಸೊ ಲೆಟ್ 1 unit of income be x in above ratio. 1 unit of income be x in above ratio. So ಇಲ್ಲಿ ಏಜ್ ಇನ್ಕಮ್ ಏನಾಗತ್ತೆ ನೋಡ್ರಿ. ಏಜ್ ಇನ್ಕಮ್ 27 into x 27x. B's income 21 into x 21x. C's income 14 into x 14x. So A's income 27x ಐತ್ರಿ, B's income 21x ಐತೆ, C's income 14x ಐತೆ. ಸೊ ಈಗ ಸ್ಟೇಟ್ಮೆಂಟ್ ನೋಡ್ರಿ. ಗಿವನ್ ಸ್ಟೇಟ್ಮೆಂಟ್ %10% of A's income exceeds 15% of C's income. ಓಕೆ, 10% ಅಂತ ಕೇಳಿದ. ಈಗ ಇದನ್ನ ಇಕ್ವೇಶನ್ ಬರ್ಕೊಬೋದಾ? ಸೊ ಡಿಫರೆನ್ಸ್ ಅಮೌಂಟ್ is equal to 10% of A's income minus 15% of C's income. So difference amount 54 ಇರಲಿ, 10% of A's income ಮಾಡಿದ್ರೆ ಸೊ 10 divided by 100 into A's income ಎಷ್ಟು ಅದ ರೀ? 27x ಅದ. ಸೊ 27x minus 15% 15 upon 100 into 14x ಮಾಡ್ರಿ. 54 as it is ಇರಲಿ. 10 into 27 divided by 100 ಮಾಡಿದ್ರೆ 10 into 27 divided by 100 ಮಾಡಿದ್ರೆ 2.7x 2.7x minus 15 into 14 divided by 100 ಮಾಡಿದ್ರೆ 2.1x. ಸೊ 2.7x ಅಲ್ಲಿ 2.1x ಕಳೆದ್ರೆ 0.6x 54. therefore x ಇಲ್ಲೇ ಇರಲಿ, ಇದಕ್ಕೆ ಇಂಟರ್ಲೇಷನ್ ಡಿವೈಡ್ ಬೈ ಆಗ್ತೈತಿ. 54 divided by 0.6. therefore x is equal to 54 divided by 0.6 ಮಾಡಿದ್ರೆ 90 rupees ಬರ್ತ್ರಿ. ಸೊ x ಇನ್ ಬೆಲೆ 90 rupees ಬಂತು. ಸೊ therefore A's income is equal to 27 into x. ಸೊ 27 into 90 ಮಾಡ್ರಿ. 27 into 90 ಮಾಡಿದ್ರೆ 2430. B's income ಎಷ್ಟದ್ರಿ? 21 into x 21 into x ಮಾಡಿದ್ರೆ 21 into 90 21 into 90 ಮಾಡಿದ್ರೆ 1890. then C's income 14 into x. so 14 into 90 ಮಾಡಿದ್ರೆ 14 into 90 ಮಾಡಿದ್ರೆ ಸೊ 1260
1260 ಅಂದ್ರೆ ಇವನ್ 2430 ಬಂತ್ರಿ ಎದ ಬಿ ದ 1890 ಸಿ ದ 1260. ಸೊ ಈ ಲೆಕ್ಕ ಸರಿಯಾಗಿದೆ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ವೆರಿಫಿಕೇಶನ್ ಮಾಡೋಣ್ರಿ. ವೆರಿಫಿಕೇಶನ್ ಇಟ್ ಇಸ್ ನಾಟ್ ಅ ಕಂಪಲ್ಸರಿ. ಇದು ನಿಮ್ದ ವೆರಿಫಿಕೇಶನ್ ಇಸ್ ನಾಟ್ ಅ ಕಂಪಲ್ಸರಿ. ನಿಮ್ ಕನ್ಫರ್ಮೇಶನ್ ಸಲುವಾಗಿ ಲೆಕ್ಕ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಅಂತ. ಸೊ ವೆರಿಫಿಕೇಶನ್ ಗಿವನ್ ಸ್ಟೇಟ್ಮೆಂಟ್ ಏನಂದ್ರೆ 10% ಆಫ್ ಫೇಸ್ ಇನ್ಕಮ್ ಅಲ್ಲಿ 15% ಆಫ್ ಸೇಲ್ಸ್ ಇನ್ಕಮ್ ಕಳೆದ್ರೆ 54 ರೂಪಾಯಿ ಬರ್ಬೇಕಂತ ಅದ. ಸೊ ನೋಡೋಣ 10% ಆಫ್ ಫೇಸ್ ಇನ್ಕಮ್ 10% ಆಫ್ ಏಸ್ ಇನ್ಕಮ್ ಬ್ರಾಕೆಟ್ ನಲ್ಲಿ. ಸೊ ಏಸ್ ಇನ್ಕಮ್ 2430 ಅದ. 2430 ಇಂಟು 10% ಮಾಡ್ರಿ. 2430 ಇಂಟು 10% 243. ಅದೇ ರೀತಿ ಲೆಸ್ 15% ಆಫ್ ಸೀಸ್ ಇನ್ಕಮ್. ಸೊ ಸೀಸ್ ಇನ್ಕಮ್ ಎಷ್ಟಾದ್ರಿ 1260 ಅದ. 1260 ಇಂಟು 1260 ಇಂಟು 15% ಮಾಡಿದ್ರ 189. 189. ಸೊ ಡಿಫರೆನ್ಸ್ amount is equal to 243 minus 189. ಸೊ 54 rupees ಬಂತು. 54 rupees ಬಂತು ಅಂದ್ರೆ ನಾವಿಲ್ಲಿ ಮಾಡಿರೋ ಲೆಕ್ಕ ಅವ್ರು ಕೊಟ್ಟಿರೋ 54 rupeesಗೆ ನಾವು ಮಾಡಿರೋ ವೆರಿಫಿಕೇಶನ್ 54 rupees ಕರೆಕ್ಟ್ ಆಗಿ ಬಂದ್ರೆ ನಾವು ಮಾಡಿರೋ ಲೆಕ್ಕ 100% ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಈ ಒಂದು ಕ್ವಶನ್ ನಿಮಗೆ 2019ರಲ್ಲಿ KUD 7 ಮಾರ್ಕ್ಸಿಗೆ ಕೇಳಿದಂತ ಕ್ವಶನ್ ನಿಮ್ಮ ಸೀನಿಯರ್ಸ್ಗೆ. ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.